ಹಲೋ, ಹಲೋ, ನಮಸ್ಕಾರ ತಾರಾ ಮೇಡಮ್ ಅವ್ರಿಗೆ. ನಮಸ್ತೆ ಅಮ್ಮ. ತಮಗೆ ಜನ್ಮದಿನದ ಶುಭಾಶಯಗಳು ನಮ್ಮ ರೇಡಿಯೋ ಯೂನಿವರ್ಸಲ್ ತಂಡದ ವತಿಯಿಂದ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು. ಮೇಡಮ್, ಇವತ್ತು ನಿಮ್ಮ ಜನ್ಮದಿನ. ಈ ವರ್ಷ ಯಾವ ರೀತಿ ಆಚರಣೆ ಮಾಡ್ಕೊಂತಾ ಇದ್ರ ನಿಮ್ಮ ಜನ್ಮದಿನನ? ಪ್ರತಿ ವರ್ಷ ಹೇಗೆ ಆಚರಣೆ ಮಾಡ್ಕೊಳ್ತೀನಿ ಅಷ್ಟೇ ಕಣ, ನಥಿಂಗ್ ಸ್ಪೆಷಲ್. ಬಟ್ ಏನ್ ಸ್ಪೆಷಲ್ ಅಂದ್ರೆ ಈ ಸತಿ ನನ್ನ ಮಗನೂ ಇದ್ದಾನೆ ಜೊತೆಲಿ. ಅವನ ಜೊತೆ 2ನೇ ವರ್ಷದ ಹುಟ್ಟುಹಬ್ಬ ಅವನಿಗೆ, ನಂದು. ಅದೊಂದು ಖುಷಿ ಅಷ್ಟೇ. ಮೇಡಮ್, ತಾವು ಶ್ರೇಷ್ಠ ನಟಿ ಅಂದ್ರೆ ತಪ್ಪಾಗೋದಿಲ್ಲ. ಸೊ ನಟಿ ಆಗಕ್ಕಿಂತ ಮುಂಚೆ ಯಾವ ರೀತಿ ಆಚರಣೆ ಮಾಡ್ಕೊಂತಾ ಇದ್ರಿ ತಮ್ಮ ಜನ್ಮದಿನ? ಅವಾಗ ನಮ್ಮ ಅಪ್ಪ ಅಮ್ಮ ಮಾಡ್ಬಿಡೋರು ಆರಾಮಾಗಿ. ಹೀಗೆ ಅನ್ಸ್ತಿತ್ತು ಮ್ಯಾಮ್, ಅದಕ್ಕೂ ಇದಕ್ಕೂ ಕಂಪ್ಯಾರಿಸನ್? ಅವಾಗ ಬರ್ತಡೇ ಮಾಡ್ಕೊಳಕ್ ಇಷ್ಟ ಆಗೋದು, ಯಾಕಂದ್ರೆ ಹೊಸ ಬಟ್ಟೆ ಅದು ಇದು ಎಲ್ಲ ಬರೋದು, ಸ್ವೀಟ್ ಬರೋದು. கொஞ்சம் ವಯಸ್ಸಾಗ್ತಾ ಬೇಡಪ್ಪ ಬರ್ತಡೇ ಅಂತ ಕೇಳ್ಕೋದೇ ಬೇಡ ಅನ್ಸುತ್ತೆ. ಹೇಗೆ ಅಂತ ಹೇಳಿದ್ರೆ ಬಿಡ್ತಾ ಇದೆಯಲ್ಲ. ಹಾಗಲ್ಲ ಮ್ಯಾಮ್, ನೀವು ಅವಾಗ ಒಬ್ಬ ನಮ್ಮ ತರ ನಾರ್ಮಲ್ ಪರ್ಸನ್ ಆಗಿರ್ತಾ ಇದ್ರಿ. ಇವಾಗ ಒಬ್ಬ ಆರ್ಟಿಸ್ಟ್ ಅಂತ ನೀವು ಹೇಳಿದಾಗ್ಲೇನೆ ನನ್ಗೆ ಆರ್ಟಿಸ್ಟ್ ಅಂತ ಗೊತ್ತಾಗ, ಇಲ್ಲಂದ್ರೆ ಐ ಆಮ್ ವೆರಿ ನಾರ್ಮಲ್. ಸೊ ಗ್ರೇಟ್ ಆಫ್ ಯು ಮ್ಯಾಮ್. ಮ್ಯಾಮ್, ತಮ್ಗೆ ಇನ್ನೊಂದು ಕೂಡ ಪ್ರಶ್ನೆ ಕೇಳಕ್ ಇಷ್ಟಪಡ್ತೇನೆ. ಇವತ್ತು ನಿಮ್ಮ ಜನ್ಮದಿನದಂದು ಯಾರು ಮೊದಲನೇ ಬಾರಿಗೆ ಶುಭಾಶಯನ ಕೋರಿದ್ರು? ನಮ್ಮ ವೇಣು ಸರ್ ಅವ್ರಿಗೆ. ಮೇಡಮ್, ಇನ್ನೊಂದು ಕೂಡ, ಇವತ್ತು ಫೇಸ್ಬುಕ್ ಅಲ್ಲಿ ಹಾಕಿದ್ವಿ ತಮ್ಮ ಜನ್ಮದಿನ ಅಂತ ಹೇಳಿ, ಬಹಳಷ್ಟು ಅಭಿಮಾನಿಗಳು ತಮ್ಗೆ ಶುಭಾಶಯನ ಕೋರ್ತಾ ಇದಾರೆ. ನಮ್ಮ ಹರೀಶ್ ಅವರು, ವೇಣು ಅವರು, ಸುರೇಶ್, ಸೌಮ್ಯಶ್ರೀ, ಪ್ರಿಯಾ, ರಶ್ಮಿ ಪ್ರಿಯಾ, ಹಾಗೆ ನಮ್ಮ ಶ್ರೀಕೃಷ್ಣ ರಾಜೇಂದ್ರ ಫಿಲಮ್ಸ್ ಸೋನು ಮೈಸೂರು ಅವ್ರ ವತಿಯಿಂದ ಕೂಡ ನಿಮ್ಗೆ ಶುಭಾಶಯನ ತಿಳಿಸ್ತಾ ಇದಾರೆ. ಹಾಗೆ ಎಸ್ ಶರ್ಮಾ ಹೆನ್ರಿ ಅವರು ಕೂಡ ಖುದ್ದಾಗಿ ತಮ್ಗೆ ಶುಭಾಶಯನ ಕೋರ್ತಾ ಇದಾರೆ. ಮೇಡಮ್, ತುಂಬಾ ಖುಷಿ ಆಗುತ್ತೆ. ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ನೀವು ಏನ್ ಅನ್ಕೊಂಡಿದೀರಿ, ಏನ್ ಒಳ್ಳೇದು ಅನ್ಕೊಂಡಿದೀರಿ, ಖಂಡಿತ ಅದಕ್ಕೆ ರೀಚ್ ಆಗಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಮೇಡಮ್, ಇವಾಗ ಇನ್ನೊಂದು ಇಷ್ಟು ದಿವಸ ಬರೀ ನಟಿ ಆಗಿದ್ರಿ, ಹಾಗೆ ಒಬ್ಬರಿಗೆ ಧರ್ಮಪತ್ನಿ ಕೂಡ ಆಗಿದ್ರಿ, ಹಾಗೆ ಮಗಳು ಕೂಡ ಆಗಿದ್ರಿ, ನಮ್ಮ ಕನ್ನಡ ಜನತೆ ಮನೆಯ ಮಗಳಾಗಿದ್ರಿ ತಾವು. ಆದ್ರೆ ಇವಾಗ ನಮ್ಮ ಕರ್ನಾಟಕ ಚಲನಚಿತ್ರದ ಅಕಾಡೆಮಿಯ ಚೀಫ್ ಪ್ರೆಸಿಡೆಂಟ್ ಆಗಿದ್ದೀರಾ. ಹೇಗ್ ಅನ್ಸಿದೆ ಮೇಡಮ್? ಜವಾಬ್ದಾರಿ ಅಷ್ಟೇ ಅದು. ಹೇಗ್ ಅನ್ಸಿದೆ ತಾವು ಅನ್ಕೊಂಡಿದ್ರಾ ಮೇಡಮ್? ಇಲ್ಲ, ನಾನು ಏನು ಅನ್ಕೊಂಡಿದ್ದಿಲ್ಲ. ಡೆಫಿನೆಟ್ ಆಗಿ ನಾನು ಅನ್ಕೊಂಡಿದ್ದಿಲ್ಲ. ಏನೇನೇ ಆಗಿದ್ರು ಕೂಡ ಇಟ್ಸ್ ಆಲ್ ಗ್ರೇಸ್ ಆಫ್ ಗಾಡ್ ಅಂಡ್ ನಮ್ಮ ಮನೆಯವರ ಮತ್ತೆ ನಮ್ಮ ಹಿತೈಷಿಗಳ ಹಾರೈಕೆಗಳು ಅಷ್ಟೇ, ಹಾರೈಕೆ ಆಶೀರ್ವಾದ ಅಷ್ಟೇ. ಬಟ್ ನನಗೆ ಯಾರಾದ್ರೂ ಹೇಳ್ತಿರ್ಬೇಕು ಇದು ಅದು ಅಂತ, ಇಲ್ಲಿಂದ ನನ್ಗೆ ಗೊತ್ತಾಗದೇ ಇಲ್ಲ. ಮೇಡಮ್, ಕನ್ನಡ ಚಿತ್ರರಂಗಕ್ಕೆ ತಾವು ಚೀಫ್ ಪ್ರೆಸಿಡೆಂಟ್ ಆಗಿ ಯಾವ ರೀತಿ ಸೇವೆ ಸಲ್ಲಿಸಬೇಕು ಅಂತ ಅನ್ಕೊಂಡಿದ್ದೀರಾ ಮೇಡಮ್? ಇಲ್ಲಮ್ಮ, ಹೀಗೆ ಬೇರೆ ಸರ್ಕಾರ ಬಂದಿರೋದ್ರಿಂದ ನಾನು ಅದ್ರಲ್ಲಿ ಮುಂದುವರೆದಿಲ್ಲ. ಆವಾಗ ನಾನಿದ್ದಾಗ ಅಫ್ಕೋರ್ಸ್ ನಾನು ಹಲವಾರು ಕೆಲಸಗಳನ್ನ ಮಾಡಿದ್ದೆ. ಅದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಮತ್ತೆ 5ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡಿದ್ದೆ, ಅದು ಕೂಡ ದೊಡ್ಡ ಯಶಸ್ಸು ಕಂಡಿದೆ. ನನಗೆಲ್ಲ ಒಂಥರ ನನಗೆ ಹೆಮ್ಮೆ ತಂತದಂತ ವಿಚಾರ. ನಾನು ಈಗ ಅಕಾಡೆಮಿ ಅಧ್ಯಕ್ಷರಾಗಿಲ್ಲಮ್ಮ, ಅಂದ್ರೆ ಈಗ ವಿಧಾನ ಪರಿಷತ್ ಸದಸ್ಯರಾಗಿದ್ದೀನಿ, ಅಂದ್ರೆ MLC ಆಗಿದ್ದೀನಿ. ಓಕೆ ಮೇಡಮ್, ತಮಗೆ ಹಸೀನಾ ಚಿತ್ರಕ್ಕೆ ಹಾಗೂ ನಮ್ಮ ಕಾನೂರು ಹೆಗ್ಗತಿ ಅದಕ್ಕೂ ಕೂಡ ನ್ಯಾಷನಲ್ ಫಿಲಂ ಫೇರ್ ಮತ್ತೆ ಫ್ಯಾಮಿಲಿ ವೆಲ್ಫೇರ್ ಅವಾರ್ಡ್ ಕೂಡ ಸಿಗ್ತು. ಹೇಗ್ ಅನ್ಸ್ತು ಮೇಡಮ್ ತಮ್ಗೆ? ಅನ್ಕೊಂಡಿದ್ರ ಸಿಗುತ್ತೆ ತಮ್ಗೆ ಅಂತ? ಇಲ್ಲ, ಅದಕ್ಕೆ ಮಾತ್ರ ಖಂಡಿತ ಅನ್ಕೊಂಡಿದ್ದೆ ಅಮ್ಮ. ಯಾಕಂದ್ರೆ ಒಂದು ಒಳ್ಳೆ ಸಿನಿಮಾ ಆದ್ರಿಂದ ನಮ್ಮ ಸಿನಿಮಾ ಒಂದು ಒಳ್ಳೆ ಹೆಸರು ಮಾಡುತ್ತದೆ ರಾಷ್ಟ್ರ ಮಟ್ಟದಲ್ಲಿ. ಖಂಡಿತವಾಗ್ಲೂ ಪ್ರಶಸ್ತಿಗಳು ಬರ್ತವೆ ಅಂತ ಅನ್ಕೊಂಡಿದ್ದೆ. ನಾನು ನೆನಪಾಗಿನೇ ಪ್ರಶಸ್ತಿ ನನಗೆ ಬರುತ್ತೆ ಅಂತ ನಾನು ಸ್ವಲ್ಪ ಅಷ್ಟೊಂದು ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ತುಂಬಾ ಕಾಂಪಿಟೇಷನ್ ಇದ್ದಿದ್ರಿಂದ ಸಿನಿಮಾ ಬಗ್ಗೆ ನನಗೆ ನಂಬಿಕೆ ಇತ್ತು, ಕಥೆ ಬಗ್ಗೆ ನಂಬಿಕೆ ಇತ್ತು, ನಿರ್ದೇಶಕರ ಬಗ್ಗೆ ನಂಬಿಕೆ ಇತ್ತು. ಆದ್ರಿಂದ ಇದೇನೋ ಒಂದು ಒಳ್ಳೇದಾಗ್ತದೆ, ಏನೋ ಒಂದು ಒಳ್ಳೇದು ಮಾಡಬೇಕು ಈ ಚಿತ್ರ ಅಂತ ನನಗೆ ನಂಬಿಕೆ ಇತ್ತು. ಮೇಡಮ್, ತಮ್ಗೆ ಇನ್ನೊಂದು ಕೂಡ ಸೈನೆಟ್ ಚಿತ್ರಕ್ಕೂ ಕೂಡ ಕರ್ನಾಟಕ ಸ್ಟೇಟ್ ಫಿಲಂ ಫೇರ್ ಅವಾರ್ಡ್ ಕೂಡ ಸಿಕ್ತು ತಮ್ಗೆ, ಬೆಸ್ಟ್ ಆಕ್ಟ್ರೆಸ್ ಅಂತ. ಹೇಗ್ ಅನ್ಸ್ತು ಮೇಡಮ್ ಅವಾಗ? ಯಾಕಂದ್ರೆ ಬಹಳ ಕಾಂಪಿಟೇಷನ್ ಅಂತ ಹೀಗೆ ಹೇಳಿದ್ರಿ. ಸೊ ಹೇಗ್ ಅನ್ಸ್ತು ಮೇಡಮ್ ಅವಾಗ? ಎನಿ ಅವಾರ್ಡ್ಸ್, ಯಾವುದೇ ಒಂದು ಅವಾರ್ಡ್ಸ್ ಬಂದು ನಮಗೆ ಬಹಳ ಎನ್ಕರೇಜಿಂಗ್ ಚಾಲಕ್ ಇದ್ದಂಗೆ, ನಮ್ಗೆ ಗೌರವ ಸಿಕ್ಕ ಹಾಗೆ. ನನಗೆ ತುಂಬಾ ಅದನ್ನ ಬಹಳ ಗೌರವದಿಂದ, ಬಹಳ ಪ್ರೀತಿಯಿಂದ, ಬಹಳ ನಮ್ರತೆಯಿಂದ ಸ್ವೀಕಾರ ಮಾಡಿದ್ದೀನಿ.
ಮೇಡಮ್ ತಮ್ಗೆ ಇನ್ನೊಂದು ಕೂಡ ಪ್ರಶ್ನೆ. ತಮ್ಮ ಮೂಲದ ಹೆಸರು ಅನುರಾಧ ಅಂತ ಹೇಳಿ ಕೇಳ್ಪಟ್ಟೆ, ಇದು ನಿಜನಾ ಮ್ಯಾಮ್? ಹೌದು ಹೌದು ಹೌದೌದು. ಅದಕ್ಕೆ ನನ್ನ ಪೂರ್ತಿ ಅಫಿಷಿಯಲ್ ಹೆಸರು ಅನುರಾಧ. ಓಕೆ ಮ್ಯಾಮ್. ಮತ್ತೆ ಇನ್ನೊಂದು ಕೂಡ ನಾನು ಒಂದು ಸಲ ಓದಿದ್ದು ಕೂಡ ನೆನಪಿದೆ, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ಕೂಡ ಹೇಳಿದ್ರಂತೆ, ಅವರ ತಂಗಿ ಅವ್ರನ್ನ ನೋಡೋದಷ್ಟೇ ಖುಷಿ ಆಯ್ತು, ತಮ್ಮನ್ನ ಸ್ವಂತ ತಂಗಿ ತರ ಅನಿಸ್ತು ಅಂತ ಕೂಡ ಒಂದು ಇಂಟರ್ವ್ಯೂ ಹೇಳಿದ್ರು ಅಂತ ನಾನು ಓದಿದ್ದು ನೆನಪು. ಇದು ನಿಜನಾ ಮೇಡಮ್? ಹೌದು, ಅದನ್ನ ಅವರೇ ಹೇಳಿದ್ರು ಆ ವಿಚಾರನ. ಅದಕ್ಕೆ ನಾನು ಪಾಪು ಅಂತಾನು ಕರಿತಿದ್ರು, ಯಾಕಂದ್ರೆ ಅವ್ರ ತಂಗಿನ ಅವ್ರ ಪಾಪು ಅಂತ ಕರಿತಿದ್ರಂತೆ, ಹಾಗೆ ನಮ್ಮನ್ನ ಅವ್ರ ಪಾಪು ಅಂತ ಕರಿತಿದ್ರಮ್ಮ. ಮೇಡಮ್ ತಮ್ಗೆ ಇನ್ನೊಂದು, ತಮ್ಮ ಚಿತ್ರದ ಯಾವ್ದಾದ್ರು ಒಂದು ಡೈಲಾಗ್ ಹೇಳಿದ್ರೆ ನಿಮ್ಮ ಅಭಿಮಾನಿಗಳು ಸಂತೋಷನ ಅನುಭವಿಸ್ತಾರೆ ಅಂತ ನಾನು ಭಾವಿಸ್ತೇನೆ. ಅಯ್ಯೋ ದಯವಿಟ್ಟು ತಪ್ಪಿಟ್ಕೊಬ್ರಿ, ನನ್ಗೆ ಯಾವ್ದು ಅದು ಸೀಸನ್ ಡೈಲಾಗ್ಸ್ ಎಲ್ಲ ಕೆಟ್ಟಿಟ್ಕೊಳ್ಳಲ್ಲ ಕಡೆ ನಾನು ಮಾತಾಡೋದನ್ನ ಏನ್ ಮಾಡ್ಕೊಳ್ತೀನಿ. ಇದಂತ ಹೇಳ್ಬೋದು, ಶುಕ್ರಿಯಾ ಅಂತ ಹೇಳ್ಬೋದು ಅಷ್ಟೇ. ನಿನಗಾಗಿ ಇಲ್ಲಿ ಅವರು ಶುಕ್ರಿಯಾ ಅಂತ ಹೇಳ್ತಾರೆ, ಅದೊಂದು ಹೇಳ್ಬೋದು. ಎಲ್ಲರಿಗೂ ಶುಕ್ರಿಯಾ. ಮೇಡಮ್ ಇವತ್ತು ದಿನ ಯಾರಿಗಾದ್ರೂ ಥ್ಯಾಂಕ್ಸ್ ಅಥವಾ ಸಾರಿ ಕೇಳೋದಕ್ಕೆ ಇಷ್ಟಪಡ್ತೀರಾ? ನನ್ನ ಜನ್ಮ ಕೊಟ್ಟ ನನ್ನ ತಾಯಿಗೆ, ನನ್ನ ಬದುಕು ಕೊಟ್ಟ ನನ್ನ ಯಜಮಾನರಿಗೆ, ನನಗೆ ಬಾಳನ್ನು ಕೊಟ್ಟ ನನ್ನೆಲ್ಲ ಚಿತ್ರರಂಗದ ಎಲ್ಲಾ ಹಿರಿಯರಿಗೆ, ಪತ್ರಕರ್ತರಿಗೆ, ಅಭಿಮಾನಿಯರಿಗೆ ಅಷ್ಟೇ. ಮೇಡಮ್ ನಿಮ್ಮ ಮುದ್ದಿನ ಕಂದ ಹೆಸರೇ ಹೇಳಿಲ್ಲಪ್ಪ. ಶ್ರೀಕೃಷ್ಣ. ಸೂಪರ್ ಮ್ಯಾಮ್. ಮ್ಯಾಮ್ ನಿಮ್ಮ ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾವಾಗ್ಲೂ ಒಳ್ಳೇದನ್ನೇ ಮಾಡಿ, ಒಳ್ಳೇದನ್ನೇ ಯೋಚನೆ ಮಾಡಿ, ಒಳ್ಳೇದನ್ನೇ ಕೇಳಿ, ಒಳ್ಳೇದನ್ನೇ ರಿಟರ್ನ್ ಬ್ಯಾಕ್ ಕೊಡಿ ಅಷ್ಟೇ. ತಮ್ಮ ಮುಂದೆ ದೇವ್ರ ಪ್ರತ್ಯಕ್ಷವಾದ್ರೆ ತಾವೇನ್ ಕೇಳ್ಕೊಂತೀರಾ ಮೇಡಮ್? ಒಳ್ಳೇದ್ ಮಾಡಿ ಯಾವಾಗ ಜೊತೆಲಿ ಇರು. ಖಂಡಿತ ಮ್ಯಾಮ್. ನಿಮ್ಮ ಚಿತ್ರದ ಯಾವ ಗೀತೆ ನಿಮ್ಮ ಅಭಿಮಾನಿಗಳಿಗೆ ಪ್ರಸಾರ ಮಾಡಬೇಕು? ನನ್ಗೆ ಆಲ್ಮೋಸ್ಟ್ ಎಲ್ಲ ಇಷ್ಟ ಕಣೋ. ನನ್ಗೆ ನಿಮ್ಗೆ ಯಾರು ಇಷ್ಟನೋ ಅದು ಹಾಕೋಬಹುದು. ನನಗೆ ತುಂಬಾ ಇಷ್ಟ ಇರುವಂತ ಹಾಡು ಯಾವ್ದಪ್ಪ ಅಂತ ಹೇಳಿದ್ರೆ, ನಿಮ್ಮ ಅಭಿನಯ ಚಿತ್ರ ಯಾವ್ದು ಅಂತ ಹೇಳಿದ್ರೆ ತಂಗಾಳಿಯಲ್ಲಿ. ಓಕೆ ಓಕೆ. ಅದು ನಂಗೆ ತುಂಬಾ ಇಷ್ಟವಾದಂತ ಹಾಡು. ಹೌದು ಮ್ಯಾಮ್, ತುಂಬಾ ಇಷ್ಟವಾದಂತ ಹಾಡು. ನಿಮ್ಗೆ ಇಷ್ಟವಾದ ನನ್ಗೆ ಇಷ್ಟವಾದ. ನನಗಂತ ಅಲ್ಲ ಮೇಡಮ್, ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಫೇಸ್ಬುಕ್ ಅಲ್ಲಿ ಎಲ್ಲರೂ ಕೂಡ ಆ ಚಿತ್ರಗೀತೆನೇ ಪ್ರಸಾರ ಮಾಡಿ ಅಥವಾ ರುಕ್ಕಮ್ಮ ಆ ಸಾಂಗ್ ಹಾಕಿ ಅಂತ ಕೂಡ ನಮ್ಗೆ ರಿಕ್ವೆಸ್ಟ್ ಬಂದಿದೆ ಮೇಡಮ್. ವೆರಿ ಗುಡ್, ಥ್ಯಾಂಕ್ ಯು. ಅವ್ರಿಗೆ ಫೇಸ್ಬುಕ್ ಅಲ್ಲಿ ಎಲ್ಲರಿಗೂ ವಿಶ್ ಮಾಡಿದ್ರೆ ದಯವಿಟ್ಟು ನಾನು ನಿಮ್ಗೆ ಕ್ಷಮೆ ಕೇಳಬೇಕು, ಯಾಕಂದ್ರೆ ಎಲ್ಲರಿಗೂ ಕನೆಕ್ಟ್ ಮಾಡಕ್ ಆಗೋದಿಲ್ಲ, ನನ್ಗೆ ಆಗ್ತಾ ಇಲ್ಲ. ನಿಮ್ಮ ಅಭಿಮಾನಿಗಳಿಗೆ ಕನೆಕ್ಟ್ ಮಾಡಕ್ ಖಂಡಿತವಾಗ್ಲು ಮೇಡಮ್. ಮೇಡಮ್ ಕೊನೆಯದಾಗಿ ನಿಮ್ಮ ಕರ್ನಾಟಕ ಜನತೆಯ ಪರವಾಗಿ, ನಿಮ್ಮ ಅಭಿಮಾನಿಗಳ ಪರವಾಗಿ ಹಾಗೂ ನಮ್ಮ ರೇಡಿಯೋ ಯೂನಿವರ್ಸಲ್ ತಂಡದ ವತಿಯಿಂದ ನಿಮಗೆ ಜನ್ಮದಿನದ ಶುಭಾಶಯಗಳು ಮೇಡಮ್. ದೇವರು ತಮಗೆ ಆರೋಗ್ಯ ಆಯುಷ್ಯನ್ನು ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಥ್ಯಾಂಕ್ ಯು. ಮುಸ್ಸಂಜೆಯಲ್ಲಿ ನಮ್ಮೂರಲ್ಲಿ ಬಂಗಾಳಿ ಸೇವೆಗೆಂದು ಬರಲಾರೇನೆ ಒಬ್ಬಳೆ ನಾನು ಎಂದು. ಮುಸ್ಸಂಜೆಯಲ್ಲಿ ನಮ್ಮೂರಲ್ಲಿ ಬಂಗಾಳಿ ಸೇವೆಗೆಂದು ಬರಲಾರೇನೆ ಒಬ್ಬಳೆ ನಾನು ಎಂದು. ನೂರು ಜನರಲ್ಲಿ 16 ಬೀದಿ ಕಾಮಣ್ಣರು, ಹೋದ ಕಡೆಯಲ್ಲಿ ಬಂದವರು ಎಂಬ ಭಯ ತಂದರು. ಮುಸ್ಸಂಜೆಯಲ್ಲಿ ನಮ್ಮೂರಲ್ಲಿ ಬಂಗಾಳಿ ಸೇವೆಗೆಂದು ಬರಲಾರೆ
ಮುಸ್ಸಂಜೆಲಿ ನಮ್ಮೂರಲ್ಲಿ ಅಂಗಾಳಿ ಸೇವೆಗೆಂದು ಬರಲಾರೇನೆ ಬರಲಾರೇನೆ ಒಬ್ಬನೇ ನಾನು ಎಂದು ಗಾಳಿಯಲ್ಲಿ ತೇಲುವಾಸಿ ಮೋಟೆಯಾಯಿತು ಹಾರ ಮನಸ್ಸು ಭಾರವಾಗಿ ಕೋಟೆ ಸೇರಿತು ನೆಮ್ಮದಿಗಾಗಿ ದೇವರ ಕೂಗಿ ಹೋದರೆ ಅಲ್ಲಿ ಅಯ್ಯೋ ನೆಮ್ಮದಿಯಲ್ಲಿ ದೇವರೆದುರು ಧೂರ್ತರಿರುವ ನೋಟ ಎಲ್ಲುಂಟು ಶಾಂತವಾಗಿ ಶಾಂತಿ ಕೆಡಿಸುವ ಮೂರ್ಖ ಜನರುಂಟು ಪ್ರಾರ್ಥನೆ ಹೊರಗೆ ಕಾಮನೆ ಒಳಗೆ ನರಕದ ಒಳಗೆ ಇವರಿಗೆ ಇರುವುದು ಕಡೆಗೆ ಮುಸ್ಸಂಜೆಲಿ ನಮ್ಮೂರಲ್ಲಿ ಅಂಗಾಳಿ ಸೇವೆಗೆಂದು ಬರಲಾರೇನೆ ಬರಲಾರೇನೆ ಒಬ್ಬನೇ ನಾನು ಎಂದು ಬೀದಿ ಕಾಮಣ್ಣರು